ಇತ್ತೀಚೆಗೆ ಸಾಕಷ್ಟು ಒಂದು ಭಾಗಗಳಲ್ಲಿ ಬರಪೀಡಿತ ಆಗ್ತಿರೋದು, ನೀರಾವರಿಯಿಂದ ವಂಚನೆ ಆಗ್ತಿರೋದು ಸಾಕಷ್ಟು ನೋಡ್ತಿದ್ದೀವಿ. ಹೌದೌದು. ಸೊ ನೀವು ಪ್ರವಾಸ ಮಾಡ್ದಂಗೆ ಭಾರತದಾದ್ಯಂತ ಯಾವ್ದು ಬೆಸ್ಟ್ ಅನ್ಸುತ್ತೆ? ಯಾವ್ದು ತುಂಬಾ ಪೂರ್ ಆಗಿದೆ? ನೋಡಿ, ಇದು ಭಾರತ ದೇಶದಲ್ಲಿ ಅತ್ಯಂತ ನೀರಾವರಿಯಲ್ಲಿ ಮುಂದುವರತಕ್ಕಂಥದ್ದು ಅಂದ್ರೆ ಪಂಜಾಬ್. ಬಹಳ ಮುಖ್ಯವಾಗಿ ಅಲ್ಲಿ ಡ್ಯಾಮ್ಗಳನ್ನು ಕಟ್ಟಿ, ಬಾಕ್ರಾ ನಂಗಲ್ ಡ್ಯಾಮ್ ಅನ್ನು ಕಟ್ಟಿ ಅದನ್ನ ಇದು ಮಾಡಿದರೆ ಬಹುಶಃ 100 ವರ್ಷಗಳಿಂದನೇ ಪಂಜಾಬು ವ್ಯವಸಾಯನ ಮಾಡ್ಕೊಂಡು ಬರ್ತದೆ. ಆಮೇಲೆ ನಮ್ಮ ಉತ್ತರ ಪ್ರದೇಶ ಬಹಳ ಹಿಂದೆನೆ ನಾನು ಹೇಳಿದ್ನಲ್ಲ, ಅರ್ಥರ್ ಕಾಟನ್ ಇರ್ಬೋದು. ಆಗ ಅರ್ಥರ್ ಕಾಟನ್ ಮುಂಚೆ ಕೆಲವರು ರಾಜರು ಕೂಡ ಗಂಗಾ ನದಿ, ಯಮುನಾ ನದಿಗೆ ಅಲ್ಲಲ್ಲಿ ಇದು ಮಾಡಿ ಕೋಟ್ಯಾಂತರ ಎಕರೆಗೆ ನೀರಾವರಿಯನ್ನು ಮಾಡಿದ್ದಾರೆ. ಈ ಥರದ್ದು ಸಾಕಷ್ಟು ಈಗಾಗಲೇ ಸರ್ಕಾರ ಸ್ವಾತಂತ್ರ್ಯ ಪೂರ್ವದಲ್ಲಿ ಈಗ 5570 ಡ್ಯಾಮ್ಗಳನ್ನು ಕಟ್ಟಿದ್ದಾರೆ. ಬಟ್ ಅತ್ಯಂತ ವಿಚಿತ್ರ ಅಂತ ಹೇಳಿದ್ರೆ, ನಮ್ಮ ದಕ್ಷಿಣ ಭಾರತಕ್ಕೆ ಬಂದರೆ ಅತ್ಯಂತ ಜಲಸಂಪತ್ತು ಇರ್ತಕ್ಕಂಥದ್ದು ರಾಜ್ಯ ನಮ್ಮ ಕರ್ನಾಟಕ ರಾಜ್ಯ. ಬಟ್ ನೀರಾವರಿ ಬಳಕೆಯಲ್ಲಿ ಅತ್ಯಂತ ಕಡಿಮೆ, ಅತ್ಯಂತ ಕೊನೆಯ ಸ್ಥಾನದಲ್ಲಿರ್ತಕ್ಕಂಥದ್ದು ಕರ್ನಾಟಕ. ಯಾಕಂತ ಹೇಳಿದ್ರೆ ನಮ್ಮ ದೌರ್ಭಾಗ್ಯ ಏನು ಅಂತ ಹೇಳಿದ್ರೆ, ನಮ್ಮ ಕರ್ನಾಟಕದ ಭಾಗದ್ದು ಸುಮಾರು 3600 TMC ಪ್ರತಿ ವರ್ಷ ಲಭ್ಯ ಆಗ್ತದೆ ಪಶ್ಚಿಮ ಘಟ್ಟಗಳಲ್ಲಿ ಮತ್ತೆ ಪೂರ್ವವಾಹಿನಿ ನದಿಗಳಲ್ಲಿ. ಈಗ ಏನಾಗಿದೆ, ನಾವು ಮೇಲ್ಭಾಗಿರೋದ್ರಿಂದ, ಅಪ್ಪರ್ ರೈತನಿಷ್ಠ ಆಗಿರೋದ್ರಿಂದ ನಾವು ನೀರನ್ನ ಆಂಧ್ರಕ್ಕೆ ಬಿಡಬೇಕು, ತೆಲಂಗಾಣಕ್ಕೆ ಬಿಡಬೇಕು, ಗೋವಾಕ್ಕೆ ಬಿಡಬೇಕು, ತಮಿಳ್ನಾಡು ಬಿಡಬೇಕು, ಮತ್ತೆ ಕೇರಳಕ್ಕೆ ಕೂಡ ಕೊಡಬೇಕು. ಹೀಗೆ ನಾವು ಬಿದ್ದಿದ ಮಳೆಯನ್ನು ಕೂಡ ಬೇರೆ ಬೇರೆ ರಾಜ್ಯಗಳು ಕೊಡಬೇಕಾಗ್ಲಿ, ನಮ್ಮಲ್ಲಿರೋ ಜಲಸಂಪತ್ತನ್ನ ನಾವು ಬಳಕೆ ಮಾಡ್ಕೊಳ್ಳೋಕ್ಕೆ ಕೆಲವು ಕಾನೂನು ಕಟ್ಟಳೆಗಳಿಂದ, ಹಿಂದೆ ಬ್ರಿಟಿಷರು ಮಾಡತಕ್ಕಂತಹ ಒಂದು ಅವೈಜ್ಞಾನಿಕ ಕಾನೂನುಗಳಿಂದ ನಾವು ಈಗಲೂ ಇದು ಮಾಡ್ತಾ ಇದ್ವಿ. ಈಗಲೂ ಜಲಸಂಪತ್ತು ಬರತಕ್ಕ ಕರ್ನಾಟಕನೇ ಸರಿಯಾದ ಯೋಜನೆಗಳು ಇಲ್ಲದ್ರಿಂದ ಅದೇನೋ ನಮ್ಮಲ್ಲಿ ಇದ್ರೂ ಕೂಡ, ಅದೇನೋ ಮನೆಯಲ್ಲಿ ಎಲ್ಲ ಇದ್ರೂ ಕೂಡ ಅದನ್ನ ನಾವು ಬಳಕೆ ಮಾಡ್ಕೊಳ್ಳೋಕೆ ಆಗದೇ ಇರತಕ್ಕಂಥ ದುಸ್ಥಿತಿಯಲ್ಲಿ ನಮ್ಮ ಕರ್ನಾಟಕ ಇದೆ ಈಗ.